ಸರ್ಕಾರಕ್ಕೆ ಸಂಕಷ್ಟ ಫಿಕ್ಸ್. ಕೈ ನಾಯಕರ ಆಂತರಿಕ ಕಚ್ಚಾಟವೇ ಕಾರ್ಯಕರ್ತರು ಗರಂ ಆಗುವಂತೆ ಮಾಡಿದೆ. ಗ್ಯಾರಂಟಿ ಸ್ಕೀಮ್ ಲಾಭ ಪಡೆಯೋದು ಬಿಟ್ಟು ಇವ್ರು ಏನ್ ಮಾಡ್ತಾ ಇದಾರ್ರಿ ಅಂತ ಕಾರ್ಯಕರ್ತರು ಪ್ರಶ್ನೆ ಮಾಡ್ತಾ ಇದ್ದಾರೆ ನಾಯಕರನ್ನ. ಆಂತರಿಕ ಕಚ್ಚಾಟ, ಪಕ್ಷದ ಬೆಳವಣಿಗೆ ಬಿಟ್ಟು ಬರೀ ಕಚ್ಚಾಟದಲ್ಲೇ ಬ್ಯುಸಿಯಾಗಿದ್ದಾರೆ. ಸಿಎಂ ಡಿಸಿಎಂ ಪಟ್ಟ ಹಾಗೂ ಹನಿ ಟ್ರ್ಯಾಪ್ ನಲ್ಲೇ ನಾಯಕರು ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಇದರಿಂದ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ತೀವ್ರ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಕಾರ್ಯಕರ್ತರಲ್ಲಿ ಪಕ್ಷ ದುರ್ಬಲಗೊಳ್ಳುವ ಭೀತಿ ಉಂಟಾಗಿದೆ. ಪಾಪ ನೋಡಿ, ಅವರು ಯೋಚನೆ ಮಾಡ್ತಾ ಇದ್ದಾರೆ ಪಕ್ಷದ ಬಗ್ಗೆ. ಬಟ್ ಇವ್ರುಗಳು ಹನಿ ಟ್ರ್ಯಾಪ್, ಫೋನ್ ಟ್ರ್ಯಾಪ್, ಸಿಎಂ ಡಿಸಿಎಂ, ಪವರ್ ಶೇರಿಂಗು, ಅಕ್ಟೋಬರ್ ಕ್ರಾಂತಿ, ಬರೀ ಇದರಲ್ಲೇ ಮುಳುಗಿ ಹೋಗ್ಬಿಟ್ಟಿದ್ದಾರೆ ಕಾರ್ಯಕರ್ತರು. ಪಾಪ ಅವರೇ ಅಲ್ವಾ, ದಿನ ಬೆಳಗಾದ್ರೆ ಸಾಕು ನಮ್ಮ ಪಕ್ಷ ಕಾಂಗ್ರೆಸ್ಗೆ ಜೈ, ಬಿಜೆಪಿಗೆ ಜೈ ಅಂತ ಜೈಕಾರ ಕೂಗೋದು ಈ ನಾಯಕರುಗಳಲ್ಲ, ಕಾರ್ಯಕರ್ತರು. ಪಕ್ಷ ದಿನೇ ದಿನೇ ದುರ್ಬಲಗೊಳ್ತಾ ಇದೆ ಎನ್ನುವ ಭೀತಿ ಕಾರ್ಯಕರ್ತರಲ್ಲಿ ಉಂಟಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತರುಗಳಿಗೆ ಈ ವಿಚಾರವನ್ನ ಹೈಕಮಾಂಡ್ ಗಮನಕ್ಕೆ ತರೋಕೆ ನಿರ್ಧಾರ ಮಾಡಿದಾರಂತೆ. ಯಾರಪ್ಪ ಮುಂದಾಳತ್ವ ವಹಿಸ್ಕೊಳ್ತಾರೆ? ನಾಯಕರುಗಳೇ ಇಲ್ಲಿದಾರಲ್ಲ, ಯಾರು ಮುಂದಾಳತ್ವ ವಹಿಸ್ಕೊಳ್ತಾರೆ? ಜನರ ಕೈಗೆ ಕಾಂಗ್ರೆಸ್ ವಾರ್ಷಿಕ 57,000 ಕೋಟಿ ಕೊಡ್ತಾ ಇದೆ. ಅಂದ್ರೆ ಈ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಕೊಟ್ರಲ್ಲ, ಅದನ್ನ ಕ್ರಾಂತಿಕಾರಿಕ ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ನಿಭಾಯಿಸ್ತಾ ಇದೆ. ಆದ್ರೆ ಅದರ ಲಾಭ ಪಡೆದುಕೋತಾ ಇಲ್ಲ. ಜನರಿಗೆ ಅದನ್ನ ಕೊಟ್ಟು ಅವರಿಂದ ಈಗ ಅವ್ರು ಎಲೆಕ್ಷನ್ ಅಲ್ಲಿ ಗೆಲ್ಲಬೇಕು ಅಂದ್ರೆ ಇದರ ಲಾಭ ಅವ್ರಿಗೆ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ, ಜನ ಅದನ್ನು ಹೇಗೆ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ, ಈ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಮತ್ತೆ ಹೀಗೆ ಹಲವಾರು ಯೋಜನೆಗಳನ್ನು ತಂದಿದ್ದಾರಲ್ಲ, ಶಕ್ತಿ ಯೋಜನೆ, ಮತ್ತೊಂದು ಮಗದೊಂದು, ಇದರ ಲಾಭವನ್ನ ಪಡೆದುಕೊಳ್ಳೋದು ಬಿಟ್ಟು ಬರೀ ಇವ್ರದ್ದಿದೆ ಕಚ್ಚಾಟ. ಅವ್ರದೊಂದು ಬಣ, ಇವ್ರದೊಂದು ಬಣ, ಇವ್ರೊಂದ್ಸಲ ಡೆಲ್ಲಿಗೆ ಹೋದ್ರೆ ಅವ್ರೊಂದ್ಸಲ ಡೆಲ್ಲಿಗೆ ಹೋಗೋದು, ಹನಿ ಟ್ರ್ಯಾಪ್ ಅಂತೆ, ಫೋನ್ ಟ್ರ್ಯಾಪ್ ಅಂತೆ, ಸಿಎಂ ಕೆಳಗಿಳಿತಾರಂತೆ, ಡಿಸಿಎಂ ಅಂತೆ, ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ಆಗ್ಬೇಕಂತೆ. ಇವರಲ್ಲೇ ಕಚ್ಚಾಟ, ಕಿತ್ತಾಟಗಳು ಜಾಸ್ತಿ ಆಗ್ತಿದೆ. ನಾವೇನ್ ಮಾಡ್ತಾ ಇದೀವಿ? ಹಾಗಾದ್ರೆ ನಾವೇನ್ ಮಾಡ್ಬೇಕು? ಪಕ್ಷ ಇವರ ಕಚ್ಚಾಟಕ್ಕೆ ವೀಕ್ ಆಗ್ತಾ ಇದೆ. ಬಲವರ್ಧನೆ ಮಾಡೋರು ಯಾರು? ಹಾಗಾಗಿ ನಿಮ್ಗಳಿಗಂತೂ ಇನ್ನು ಹೇಳಿ ಸಾಕಾಗೋಗಿದೆ, ಪ್ರಯೋಜನ ಇಲ್ಲ, ಹೈಕಮಾಂಡ್ಗೆ ಮುಟ್ಟಿಸ್ಬೇಕು ಅಂತ ನಿರ್ಧಾರಕ್ಕೆ ಬಂದಿದ್ದಾರಂತೆ. ಹಾಗಾದ್ರೆ ಯಾರಪ್ಪ ತಗೊಂಡೋಗೋದು ಹೈಕಮಾಂಡ್ ತನಕ? ನೀವುಗಳು ಹೋದ ತಕ್ಷಣ ಕಾರ್ಯಕರ್ತರು ಹೈಕಮಾಂಡ್ ಅವರು ಬಾಗಿಲನ್ನು ಓಪನ್ ಮಾಡಿ ವೆಲ್ಕಮ್ ಬನ್ನಿ ಅಂತ ಕರೀತಾರ? ಇಲ್ಲ, ಇವ್ರುಗಳಲ್ಲೇ ಯಾರಾದ್ರೂ ಮುಂದಾಳತ್ವ ವಹಿಸ್ಕೋಬೇಕು. ಕಾಂಗ್ರೆಸ್ನಲ್ಲಿ ಒಟ್ಟು 3 ಬಣ ನೋಡ್ಬೋದು. ಒಂದು ಸಿದ್ದರಾಮಯ್ಯ ಬಣ, ಇನ್ನೊಂದು ಡಿ.ಕೆ. ಶಿವಕುಮಾರ್ ಬಣ, ಮತ್ತೊಂದು ತಟಸ್ಥ ಬಣ. ಈ 3 ಬಣ, ಈ ತಟಸ್ಥ ಬಣದವ್ರು ಏನಾದರೂ ಮುಂದಾಳತ್ವ ವಹಿಸ್ಕೊಳ್ತಾರ ಗೊತ್ತಿಲ್ಲ. ಇವರಲ್ಲೇ ಈಗ ಗ್ಯಾರಂಟಿ ಸ್ಕೀಮ್ಗಳನ್ನು ಕರೆಕ್ಟು, ಕಾರ್ಯಕರ್ತರು ಹೇಳ್ತಿರುವಂಥದ್ದು ಕರೆಕ್ಟು. ರಾಜಕೀಯವಾಗಿ ಯೋಚನೆ ಮಾಡೋದಾದ್ರೆ ಗ್ಯಾರಂಟಿ ಸ್ಕೀಮ್ಗಳ ಪ್ರಯೋಜನವನ್ನ, ಅದರ ಲಾಭವನ್ನ ಗಿಟ್ಟಿಸ್ಕೊಳ್ದೆ ಇವರೇ ಕಚ್ಚಾಟ ಆಡುತ್ತಾ ಇದ್ದಾರೆ. ಆ ಟ್ರ್ಯಾಪು ಈ ಟ್ರ್ಯಾಪು ಅಂತ ಇದರಲ್ಲೇ ಒಂದು ಮುಳುಗಿ ಹೋಗಿದ್ದಾರೆ. ಪಕ್ಷ ತಳದಿಂದ ಒಂದು ಪಕ್ಷವನ್ನು ಬಲವರ್ಧನೆ ಮಾಡೋದು ಯಾರು ಹೇಳಿ? ಯಾವ ನಾಯಕರುಗಳು ಹೋಗಲ್ಲ, ಈ ಕಾರ್ಯಕರ್ತರೇ ಬರೋದು. ಆ ಬೆನ್ನಲ್ಲೇ ಕಾರ್ಯಕರ್ತರಿಗೆ ಒಂದು ರೀತಿ ಆತಂಕ ಅಂತೆ, ಪಕ್ಷ ವೀಕ್ ಆಗ್ತಾ ಇದೆ ಅಂತ. ಹಾಗಾಗಿ ಹೈಕಮಾಂಡ್ಗೇನೋ ಸುದ್ದಿಯನ್ನು ಮುಟ್ಟಿಸ್ತಾರಂತೆ. ನೋಡೋಣ ಹೈಕಮಾಂಡ್ ಬಿಜೆಪಿ ರೀತಿಯಲ್ಲಿ ರೆಬಲ್ ಆಗಿ ಇವರುಗಳಿಗೆ ಏನಾದ್ರು ವಾರ್ನಿಂಗ್ ಮಾಡುತ್ತಾ? ವಾರ್ನಿಂಗ್ ಮಾಡಿದ್ರು ಇವರು ಅಷ್ಟೊಂದು ಭಯದಿಂದ ಅದನ್ನು ಸ್ವೀಕಾರ ಮಾಡುವ ಹಂತದಲ್ಲಿ ಲೀಡರ್ಸ್ಗಳಿದ್ದಾರಾ? ಸಿದ್ದರಾಮಯ್ಯ ಹೈಕಮಾಂಡ್ಗೆ ಪ್ರೀತಿ ಪಾತ್ರರು, ಡಿ.ಕೆ. ಶಿವಕುಮಾರ್ ಪ್ರೀತಿ ಪಾತ್ರರು. ಹೀಗಿರುವಾಗ ಯಾರ ಮೇಲೆ ಅಂತ ಹೈಕಮಾಂಡ್ ಗರಂ ಆಗುತ್ತೆ? ಕಾದ್ ನೋಡೋಣ.